ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ದಿನ ನಿಮಗೆ ತಿಳಿಸುವಂತಹ ವಿಚಾರ, ಪ್ರತಿ ಮನೆಯಲ್ಲೂ ಜಗಳಗಳು, ಗಲಾಟೆಗಳು ಅಥವಾ ದುಡಿಮೆ ಇರೋಲ್ಲ, ಹಣಕಾಸು ತೊಂದರೆ, ಅನೇಕ ರೀತಿಯ ಬಿಸ್ನೆಸ್ನಲ್ಲಿ ಲಾಸು, ಪ್ರಯಾಣದಲ್ಲಿ ಅಡೆತಡೆ, ಮನೆಯಲ್ಲಿ ಏನೋ ಒಂದು ರೀತಿ ಕಿರಿಕಿರಿ, ಹೀಗೆ ಹಲವಾರು ವಿಚಾರಗಳು ನಡೀತಾನೆ ಇರ್ತವೆ ಪ್ರತಿನಿತ್ಯ ಜೀವನದಲ್ಲಿ. ಯಾರೂ ಸುಖಿ ಅಂಥೇಳಿ ಹೇಳಲಿಕ್ಕೂ ಆಗಲ್ಲ, ನಂಬಲಿಕ್ಕೂ ಆಗಲ್ಲ. ಎಲ್ಲ ಚೆನ್ನಾಗಿದ್ದರೆ ಏನಾದರೂ ಒಂದು ತೊಂದರೆ ಉಂಟಾಗುತ್ತೆ. ಗಂಡ ಹೆಂಡತಿ ಜಗಳ ಇರ್ಬೋದು, ಅತ್ತೆ ಸೊಸೆ ಜಗಳ ಇರ್ಬೋದು, ಅಣ್ಣ ತಮ್ಮಂದಿರ ಜಗಳ ಇರ್ಬೋದು, ಅಕ್ಕ ತಂಗಿಯರ ಜಗಳ ಇರ್ಬೋದು, ನೆಂಟರಿಷ್ಟರ ಜೊತೆಗೆ ಜಗಳ ಇರ್ಬೋದು. ಹೀಗೆ ಅನೇಕ ರೀತಿಯ ಜಗಳಗಳು ನಾವು ದಿನನಿತ್ಯ ನೋಡ್ತಾ ಇರ್ತೇವೆ. ಹೇಗಪ್ಪ ಮುಕ್ತಿ ಇದರಿಂದ ಅಂತೇಳಿ ಕೆಲವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಕುಂಡಲಿಯನ್ನು ನೋಡಿ ಈ ದಿನ ತಿಳ್ಕೊಳ್ಳೋಣ. ಏನಿಲ್ಲ, ನಿಮ್ಮ ಲಗ್ನ ಯಾವುದೇ ಇರಲಿ, ಲಗ್ನದಿಂದ 4ನೇ ಮನೆ ನಿಮ್ಮ ಮನೆಯನ್ನು ತೋರಿಸುತ್ತೆ. ಲಗ್ನದಿಂದ 4ನೇ ಮನೆ ನಿಮ್ಮ ಮನೆಯ ವಾತಾವರಣವನ್ನು ಅದು ತೋರಿಸುತ್ತೆ. ಮೇಷಲಗ್ನ ಅಂತ ಇಟ್ಕೊಂಡ್ರೆ ಕಟಕ ನಿಮ್ಮ ಮನೆ ಆಗಿರುತ್ತೆ. ನಿಮ್ಮ ಆ ಮನೆಯಲ್ಲಿ ಈ 4ನೇ ಮನೆ ಪೀಡಿತ ಆಗಿರೋದು ಅಂತಂದರೆ ಹೇಗೆ? ಲಗ್ನದಿಂದ ಹಿಂದೆ ಮುಂದೆ ಪಾಪಗ್ರಹಗಳು ಇದ್ದಾಗ, ಪಾಪಗ್ರಹಗಳು ಯಾರು? ಸೂರ್ಯ, ಮಂಗಳ, ಶನಿ, ರಾಹು, ಕೇತು, ಇವುಗಳು ಪಾಪಗ್ರಹಗಳು ಅನಿಸ್ಕೊಳ್ಳುತ್ತವೆ. ಈ ಗ್ರಹಗಳು ಈ ಮನೆಯ ಹಿಂದೆ ಮುಂದೆ ಕುಳಿತಿದ್ದಾಗ ಅದು ಆ ಮನೆ ಪೀಡಿತ ಆಗಿದೆ ಅಂಥೇಳಿ ಅರ್ಥ ಆಗುತ್ತೆ. ಹಾಗೆ 4ರ ಅಧಿಪತಿ, ಇಲ್ಲಿ 4ರ ಅಧಿಪತಿ ಚಂದ್ರ. ಈ ಚಂದ್ರ ಕೂಡ ಪೀಡಿತನಾಗಿದ್ದರೆ ಅಥವಾ ದುಷ್ಟ ಗ್ರಹಗಳ ಸಹವಾಸದಲ್ಲಿದ್ದರೆ ಅಥವಾ ವ್ಯತಿರಿಕ್ತವಾದಂತಹ ಸ್ಥಾನದಲ್ಲಿ ಕುಳಿತಿದ್ದರೆ ಆಗಲೂ ಕೂಡ ಆ ಮನೆಯಲ್ಲಿ ಜಗಳಗಳು ಉಂಟಾಗುತ್ತವೆ. 4ರ ಅಧಿಪತಿ ಲಗ್ನದಿಂದ 6, 8, 12ನೇ ಮನೆಯಲ್ಲಿ ಕೂತಾಗಲೂ ಕೂಡ ಆ ಮನೆಯಲ್ಲಿ ಶಾಂತಿ ನೆಲೆಸಿರೋದಿಲ್ಲ. ಹಾಗೆ 4ರ ಅಧಿಪತಿಗೆ ಮಾರಕಾಧಿಪತಿ ಅಥವಾ ಬಾಧಕಾಧಿಪತಿಗಳು 2, 3, 7, 8 ಮತ್ತು 11ರ ಅಧಿಪತಿಗಳ ಸಂಬಂಧ ಇದ್ದಾಗಲೂ ಕೂಡ ಅದು ಆ ಮನೆಯಲ್ಲಿ ಜಗಳಗಳು ಉಂಟಾಗುತ್ತವೆ. ಹಾಗೆ 4ರ ಅಧಿಪತಿ ಅಸ್ತನಾಗಿದ್ದರೂ ಕೂಡ ಅಥವಾ ವಕ್ರನಾಗಿದ್ದರು, ಇಲ್ಲಿ ಸೂರ್ಯ ಚಂದ್ರರಿಗೆ ವಕ್ರತೆ ಇಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಬಾಕಿ ಎಲ್ಲ ಗ್ರಹಗಳಿಗೂ ವಕ್ರತೆ ಇರುತ್ತೆ. ಅಸ್ತರು, ಎಲ್ಲ ಗ್ರಹಗಳು ಅಸ್ತ್ರ ಆಗ್ತಾರೆ. ಅದರಲ್ಲಿ ಬುಧ ಒಬ್ಬನು ಮಾತ್ರ ಅಸ್ತದಲ್ಲಿ ಹೊರತಾಗಿರ್ತಾನೆ. ತೀರಾ ಹತ್ತಿರಕ್ಕೆ ಬಂದಾಗ ಮಾತ್ರವೇ ಬುಧ ಅಸ್ತನಾಗೋದು. ಅಂದರೆ ಸೂರ್ಯನ ಹತ್ತಿರಕ್ಕೆ ಬಂದಾಗ ಮಾತ್ರವೇ ಅಸ್ತನಾಗ್ತಾನೆ. ಆದರೂ ಕೂಡ ಅದು ಒಂದು ಯೋಗ, ಅಂದರೆ ಬುಧಾದಿತ್ಯ ಯೋಗ ಆಗಿ ಪರಿಣಾಮ ಬೀರ್ತಾ ಇರ್ತದೆ. ಹಾಗಾಗಿ ಅದನ್ನು ಬಿಟ್ಟು ಬಾಕಿ ಎಲ್ಲ ಗ್ರಹಗಳು ವಕ್ರರಾಗ್ತಾರೆ, ಅಸ್ತರಾಗ್ತಾರೆ. ಈ ರೀತಿ ಇದ್ದಾಗಲೂ ಕೂಡ ಮನೆಯಲ್ಲಿ ಶಾಂತಿ ನೆಲೆಸಿರೋದಿಲ್ಲ. ಹಾಗಿದ್ದಾಗ ಈ ರೀತಿ ಬಂದಲ್ಲಿ ನಾವು ಏನು ಮಾಡಬೇಕಾಯ್ತು? ಅಥವಾ ಈ 4ರ ಅಧಿಪತಿ ಅಶುಭ ಗ್ರಹಗಳ ಸಂಬಂಧದಲ್ಲಿ ಇದ್ದರೂ ಕೂಡ, ಅಶುಭ ಗ್ರಹಗಳು ನೀವು ಮೊದಲೇ ಹೇಳಿದೆ, ಕುಜ, ಸೂರ್ಯ, ಶನಿ, ರಾಹು ಮತ್ತು ಕೇತು, ಈ ಗ್ರಹಗಳ ಸಂಪರ್ಕದಲ್ಲಿ ಬಂದಾಗಲೂ ಕೂಡ ಆ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಹಾಗಿದ್ದರೆ ನಾವು ಇದಕ್ಕೆ
ಪರಿಹಾರ ಏನು ಮಾಡಬೇಕು ಅಂಥೇಳಿ ಭಾಳಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಈ ದಿನ ಒಂದು ಸುಲಭವಾದ ಪರಿಹಾರವನ್ನು ನಿಮಗೆ ಸೂಚಿಸ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ನೀವು ನೋಡ್ತಾ ಇರ್ತೀರ. ಅಭಿವೃದ್ಧಿ ಆಗೋದಿಲ್ಲ, ಕುಂಠಿತ ಆಗಿರುತ್ತೆ, ಜಗಳ ಇರುತ್ತೆ, ಯಾವಾಗಲೂ ಮನಸ್ತಾಪಗಳಿರುತ್ತವೆ. ಇಂಥ ಸಂದರ್ಭದಲ್ಲಿ ಇದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದು ಸುಲಭವಾದಂಥ ಉಪಾಯ. ನಿಮಗೆ ಚಕ್ಕೆ ಗೊತ್ತು. ಚಕ್ಕೆಯನ್ನು 1, 2, 3 ಬೆರಳಿನಷ್ಟು ಉದ್ದದ ಚಕ್ಕೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಮೊಗ್ಗು ಇರುವಂತಹ ಲವಂಗವನ್ನು ತೆಗೆದುಕೊಳ್ಳಿ. ಹಾಗೆಯೇ 1 ಏಲಕ್ಕಿ ಬಿಡಿಸಿ ಅದರ ಜೊತೆಗೆ ಹಾಕಿಬಿಡಿ. ಆ ನಂತರ ನೀವು ಮಾಡಬೇಕಾದ್ದು, ಅದಕ್ಕೆ ಹರಳು ಉಪ್ಪನ್ನು ನೀವು ಜ್ಞಾನ ಮುದ್ರೆ ಅಂದರೆ ಶುಕ್ರ ಮತ್ತು ಗುರು ಈ 2 ಮುದ್ರೆಗಳು ಅಷ್ಟು ಈ ಪ್ರಮಾಣದಲ್ಲಿ ಹಿಡಿದು ಅದಕ್ಕೆ ಉಪ್ಪನ್ನು ಹಾಕಿ. ಜ್ಞಾನ ಮುದ್ರೆ ಯಾಕೆ ಅಂತಂದರೆ ನೆನಪು ಚೆನ್ನಾಗಿ ಉಳಿಯುತ್ತೆ, ಮನಸ್ಸಲ್ಲಿ ತಾಳ್ಮೆ ಇರುತ್ತೆ, ಸಂವೇದನೆ ಹೆಚ್ಚಿಗೆ ಆಗುತ್ತೆ, ದುರಾಸೆಗಳು ನಿವಾರಣೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಜ್ಞಾನ ಮುದ್ರೆಯನ್ನು ಬಳಸ್ತಾರೆ. ಯೋಗ ಮಾಡುವಾಗ ಈ ಜ್ಞಾನ ಮುದ್ರೆಯನ್ನು ನೀವು ಬಳಸೋದನ್ನು ನೋಡಿರ್ಬೋದು. ಅದಕ್ಕಾಗಿ ಈ ಜ್ಞಾನ ಮುದ್ರೆಯಿಂದ ಉಪ್ಪನ್ನು ಹಾಕಿ, ಎಷ್ಟು ಹಿಡಿತದೋ ಅಷ್ಟು ಉಪ್ಪನ್ನು ಅದರ ಜೊತೆಗೆ ಹಾಕಿ. ಆನಂತರ ನೀವು ಅದಕ್ಕೆ ಅರಿಶಿಣವನ್ನು ಹಾಕಬೇಕು. ಅರಿಶಿಣ ಹಾಕುವಾಗ ಅಪಾನ ಮುದ್ರೆಯನ್ನು ಬಳಸಬೇಕು. ಅಪಾನ ಮುದ್ರೆ ಅಂತಂದರೆ ಸೂರ್ಯ ಬೆರಳು, ಶನಿ ಬೆರಳು ಮತ್ತು ಶುಕ್ರನ ಬೆರಳು, ಈ ಬೆರಳಿನಿಂದ ಹೀಗೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಅದರ ಜೊತೆಗೆ ಹಾಕಿಬಿಡಿ. ಈ ಅಪಾನ ಮುದ್ರೆ ಏನು ಮಾಡುತ್ತೆ ಅಂತಂದರೆ ಅಪವಾದಗಳು, ಅನಾವಶ್ಯಕ ಮಾತುಗಳು, ಅನಾವಶ್ಯಕ ಕೆಲಸಗಳು ಮತ್ತು ಇವುಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಹಾಗೆ ಯಾರಿಗಾದರೂ ಮೈಕೈ ನೋವಿದ್ದರೆ ಆ ನೋವನ್ನು ತೆಗೀತದೆ, ಜೊತೆಗೆ ಮನಸ್ಸನ್ನು ಶಾಂತವಾಗಿಡುತ್ತೆ. ಹಲವಾರು ರೀತಿಯ ರೋಗಗಳು, ಡಯಾಬಿಟಿಸು ಅದು ಇದು ಬರ್ತಾ ಇರ್ತದೆ, ಅಂಥ ರೋಗವನ್ನು ನಿವಾರಣೆ ಮಾಡುತ್ತೆ. ಬುದ್ಧಿ ಸ್ಥಿರವಾಗಿ ಇರುತ್ತದೆ. ಅದಕ್ಕಾಗಿ ಅರಿಶಿಣವನ್ನು ಹಾಕುವಾಗ ಈ ಅಪಾನ ಮುದ್ರೆಯನ್ನು ಬಳಸಿ ಅದಕ್ಕೆ ಅರಿಶಿಣವನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡಿ. ಅಷ್ಟು ಪುಡಿ ಮಾಡಿ ಆದಮೇಲೆ ಅದನ್ನು ನೀವು ಸ್ನಾನಾನಂತರ ಅಥವಾ ಮನೆಯನ್ನು ಸ್ವಚ್ಛ ಮಾಡಿ ಕಸ ಗುಡಿಸಿ ಎಲ್ಲ ಆದ ನಂತರ, ನಿಮ್ಮ ಪೂಜಾ ಕ್ರಮಗಳೆಲ್ಲ ಆದ ನಂತರ ಮತ್ತೆ ಇದೇ ಜ್ಞಾನ ಮುದ್ರೆಯಿಂದ ಮನೆಯ ಪ್ರತಿ ಮೂಲೆಗೂ ನೀವು ಹಾಕ್ಕೊಳ್ತಾ ಬರಬೇಕು. ಯಾವುದಾದ್ರೂ ಮೂಲೆಯಲ್ಲಿ ಭಾರವಾದ ವಸ್ತು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅದರ ಎದುರುಗಡೆನೇ ನೀವು ಹಾಕಿದ್ರೂ ನಡೀತದೆ. ಮತ್ತು ಅದನ್ನು ತೆಗೆದು ಅಲ್ಲಿ ಹಾಕಿ ಎಲ್ಲ ಮಾಡೋದು ಬೇಡ, ಅದರ ಎದುರುಗಡೆನೇ ಹಾಕಿದರೂ ಆಗುತ್ತೆ. ಹೀಗೆ ಮನೆಯ ಪ್ರತಿ ಮೂಲೆಗೂ ಹಾಕ್ಕೊಳ್ತಾ ಬಂದರೆ ಆಗ ನಿಮ್ಮ ಮನೆಯಲ್ಲಿ ಈ ಜಗಳಗಳು ನಿಧಾನವಾಗಿ ನಿಲ್ತಾ ಬರುತ್ತೆ. ಇದನ್ನು ಆಗಾಗ ನೀವು ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಇದಕ್ಕೆ ಯಾವ ವಾರ, ಯಾವ ದಿನ, ಯಾವ ಸಮಯ ಯಾವುದೂ ಬೇಕಾಗಿಲ್ಲ. ನಿಮಗೆ ಯಾವಾಗ ಅನುಕೂಲವೋ ಆ ಸಮಯದಲ್ಲಿ ಇದನ್ನು ಮಾಡಿದಲ್ಲಿ ನಿಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವಂತಹ ದುಗುಡಗಳೆಲ್ಲ ನಾಶವಾಗುತ್ತವೆ, ಮನೆ ಶಾಂತವಾಗುತ್ತೆ ಮತ್ತು ಉದ್ಯೋಗ ವ್ಯಾಪಾರ ಎಲ್ಲ ಸಮೃದ್ಧಿಯಾಗಿ ನಡೀತದೆ. ಇದನ್ನು ನೀವು ಉಪಯೋಗಿಸ್ತೀರಾ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.